ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ನಿನ್ನೆ NTA ಏನು ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಿದರು, ಅದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋವನ್ನು ನಿನ್ನೆ ರಾತ್ರಿ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋದಲ್ಲಿ ಅಥವಾ ಆ ಒಂದು ನೋಟಿಫಿಕೇಷನಲ್ಲಿ NTA ಹೇಳಿರೋದೇನಂತಂದರೆ, ಈಗ ಮುಂದೆ ಬರುವಂತಹ ನೀಟ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಅಪಾರ್ ID-ಯನ್ನು ಹಾಕಿಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಇಲ್ಲ ಅಂತಂದರೆ ಸೊ ಆಧಾರ್ ಕಾರ್ಡ್ ನಂಬರನ್ನು ಹಾಕಿಬಿಟ್ಟು ಆಧಾರ್ ಅಥೆಂಟಿಕೇಷನನ್ನು ಯೂಸ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ. ಸೊ ಆ ಒಂದು ನೋಟಿಫಿಕೇಷನ್ ಅನ್ನೋ ಒಂದು ಆಧಾರದ ಮೇಲೆ ಸೊ ವಿದ್ಯಾರ್ಥಿಗಳು ಮತ್ತು ಪಾಲಕರು ನೀವು ಏನು ಚೆಕ್ ಮಾಡ್ಕೊಳ್ಬೇಕು ಅಂದರೆ, ಮೊದಲನೆಯದಾಗಿ ಸೊ ಆಧಾರ್ ಕಾರ್ಡಿನಲ್ಲಿ ನಿಮ್ಮ ಅಂದರೆ ವಿದ್ಯಾರ್ಥಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಏನಿದೆ ಅದು ಆ್ಯಸ್ ಇನ್ ದ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಅದು ನಿಮ್ಮದು ಇಲ್ಲ ಅಂತ ಅಂದರೆ, ಈಗ ಮುಂದೆ ನಾನು ಈಗ ಹೇಳುವಂಥ ಅಪಾರ್ ID-ಯನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ನಾನೇನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಪಾರ್ ID ನಿಮ್ಮದು ಕ್ರಿಯೇಟ್ ಆಗೋದಿಲ್ಲ, ಅಥವಾ ಆದರೂ ಕೂಡ ಅದು ಸರಿಯಾಗಿ ಅದು ಆಗಿರೋದಿಲ್ಲ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಮಿಸ್ಟೇಕ್ ಇದೆ ಅದರ ಮಿಸ್ಟೇಕಿನ ಆಧಾರದ ಮೇಲೇ ಅಪಾರ್ ID-ನೂ ಕೂಡ ಕ್ರಿಯೇಟ್ ಆಗಿಬಿಡ್ತದೆ. ಮುಂದೆ ನಿಮಗೆ ಪ್ರಾಬ್ಲಮ್ಗಳು ಆಗ್ತದೆ. ಓಕೆ, ಸೊ ಆಧಾರ್ ಕಾರ್ಡ್ ಅಥೆಂಟಿಕೇಷನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ತದೆ. ಅದರಲ್ಲಿ ಒಂದು ನಿಮ್ಮ ನೇಮ್, ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ಇನ್ನೊಂದು ನಿಮ್ಮ ಫೋಟೋ ರೀಸೆಂಟ್ ಆಗಿರೋದು ಅಪ್ಡೇಟ್ ಆಗಿರಬೇಕು. ರೀಸೆಂಟ್ ಅಂತಂದರೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ತಾವು 9th ಇರುವಾಗ, 10th ಇರುವಾಗ, 11th ಇರುವಾಗ ಮಾಡಿಸಿರ್ತಾರೆ. ಸೊ ಹಾಗಿದ್ದಾಗ ಮತ್ತೆ ಮಾಡಿಸ್ಬೇಕು ಅಂತ ಏನೂ ಇಲ್ಲ, ಕಂಪಲ್ಸರಿ ಅಂತೂ ಏನಿಲ್ಲ. ಆದರೆ ಇಷ್ಟೇ ನೀವೇನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಅಂದರೆ, ಕನ್ನಡಿಯ ಮುಂದೆ ನಿಂತ್ಕೊಂಡು ಆ ಆಧಾರ್ ಕಾರ್ಡನ್ನು ಹಿಡ್ಕೊಂಡು ನೀವು ಈಗ ಪ್ರೆಸೆಂಟ್ಲಿ ನಿಮ್ಮ ಕನ್ನಡಿಯಲ್ಲಿ ನೀವು ಏನು ನಿಮ್ಮ ಮುಖವನ್ನು ನೋಡ್ತಾ ಇದ್ದೀರಿ ಅದು ಮತ್ತು ಆಧಾರ್ ಕಾರ್ಡಲ್ಲಿ ಇರುವಂತಹ ಫೋಟೋ ಎರಡೂ ಸೇಮ್ ಇದೆಯಾ ಅಂತ ಕರೆಕ್ಷನ್ ಅಂದರೆ ಕಂಪೇರ್ ಮಾಡ್ಕೊಳ್ಳಿ. ಸೇಮ್ ಇದೆ. ಯಾರಾದರೂ ಅನ್ನೋನ್ ಪರ್ಸನ್ ಬಂದರೆ ಇದನ್ನು ಅಂದರೆ ನಿಮ್ಮನ್ನು ಯಾರು ಅಂಥೇಳಿ ಐಡೆಂಟಿಫೈ ಮಾಡೋದಕ್ಕೆ ಆಧಾರ್ ಕಾರ್ಡ್ ನೋಡಿದರೂ ಸಾಕಾಗ್ತದ ಅಂತ ನಿಮಗೆ ಅನಿಸಿದರೆ, ಸೊ ನೀವು ಮತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೇನಾದರೂ ನಿಮಗೆ ಅನಿಸಿದರೆ, ಈಗ ಆಧಾರ್ ಕಾರ್ಡಲ್ಲಿರೋ ಫೋಟೋನೇ ಬೇರೆ, ನಾನು ಕನ್ನಡಿಯಲ್ಲಿ ನನ್ನ ಮುಖಾನೇ ಬೇರೆ ಇದೆ ಅಂತ ಅನಿಸಿದರೆ, ಡೆಫಿನೆಟ್ಲಿ ಯು ಹ್ಯಾವ್ ಟು ಗೋ ಟು ಆಧಾರ್ ಅಪ್ಡೇಷನ್ ಸೆಂಟರ್ ಆ್ಯಂಡ್ ಯು ಹ್ಯಾವ್ ಟು ಅಪ್ಲೈ ಫಾರ್ ದ ಅಪ್ಡೇಟ್. ಇದು ಒಂದು 15 ದಿವಸ, ಒಂದು 10 ರಿಂದ 15 ದಿವಸ ಟೈಮ್ ತೊಗೊಳ್ತದೆ. ಸೊ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಮೇ ಬಿ ಫೆಬ್ರವರಿ ಮಿಡ್ಡಿಂದ ಅಂದರೆ ಆಲ್ಮೋಸ್ಟ್ 10 ಅಥವಾ 15 ಸ್ಟಾರ್ಟ್ ಆಗ್ಬೋದು. ಸೊ ಅಷ್ಟರೊಳಗೆ ನಿಮ್ಮ ಕೈಯಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದು ಬಂದಿರ್ತದೆ. ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎರಡನೇದಾಗಿ, ಹಾಗಾದರೆ ಅಪಾರ್ ID ಅಂದ್ರೇನು? ಸೊ ಅಪಾರ್ ID ಅಂತ ಅಂದರೆ, ಸೊ ಇದ್ರ ಬಗ್ಗೆ ನೀವೇನು ಅಪಾರವಾಗಿ ಥಿಂಕ್ ಮಾಡಬೇಕಂತ ಏನಿಲ್ಲ. ಸೊ ಅಪಾರ್ ID ಅಂದರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಮೀನಿಂಗು. ಸೊ ಹೇಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ಗಳು ಶೇರ್ ಆಗಿರ್ತದೆ, ಆದರೆ ನಿಮ್ಮ ಅಕಾಡೆಮಿಕ್ ಇನ್ಫಾರ್ಮೇಷನ್ ಅದರಲ್ಲಿ ಇರೋದಿಲ್ಲ. ಹೌದಾ? ಸೊ ಅದೇ ರೀತಿ ಆಧಾರ್ ಇರುವಾಗ ಇಲ್ಲಿ ಅಪಾರನ್ನು ಏನು ಮಾಡಿದ್ದಾರೆ ಅಂತಂದರೆ, ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಅನ್ನೋ ಒಂದು ಹೆಡ್ಡಿಂಗ್ ಅಂಡರ್ ಸೊ ಅಪಾರ್ ID-ಯನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಈ ಒಂದು ಅಪಾರ್ ID-ಯಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ಗಳು ಸೇವ್ ಆಗಿರ್ತದೆ. ಅಂದರೆ ಈ ಒಂದು ID, ಈ ಒಂದು ನಂಬರಿನಿಂದ ಇಲ್ಲಿ ಈಗ ಜನರೇಟ್ ಆಗುವಂಥ ನಂಬರಿನಿಂದ ಸೊ ನಿಮ್ಮ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿದೆ ಅದು ಬರ್ತದ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಅಪಾರ್ ID-ಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂಥೇಳಿ ಗೌರ್ಮೆಂಟ್ ಅವರು ಹೇಳ್ತಾ ಇರುವಂಥದ್ದು. ಸೊ ನಾನು ಕೂಡ ಅಪಾರ್ ID-ಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಆದರೆ ಇಲ್ಲಿ ಎರಡು ಟೈಪ್ ವಿದ್ಯಾರ್ಥಿಗಳಿದ್ದಾರೆ. ಮೊದಲನೇ ಟೈಪ್ ವಿದ್ಯಾರ್ಥಿಗಳು ಈ ವರ್ಷ 2nd PUCಯಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು. ಎರಡನೇ ರೀತಿಯ ವಿದ್ಯಾರ್ಥಿಗಳು ಏನು ಅಂತ ಅಂದರೆ, ಸೊ ಅವರು 2nd PUCಯನ್ನು ಮುಗಿಸಿದ್ದಾರೆ, ರಿಪೀಟರ್ಸ್, ಲಾಂಗ್ ಟರ್ಮ್ ಮಾಡ್ಕೊಳ್ತಾ ಅಂದರೆ ಎಕ್ಸ್ಟ್ರಾ ಸ್ಟಡಿಯನ್ನು ಮಾಡ್ಕೊಳ್ತಾ ಈ ವರ್ಷ ಮತ್ತೆ ಎಕ್ಸಾಮಿನೇಷನ್ ಕಟ್ಟುವಂಥವ್ರು ಇದ್ದಾರೆ. ನಾನೀಗ ಅಪಾರ್ ID ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಎಸ್ಪೆಷಲಿ ರಿಪೀಟರ್ಸ್ಗಳಿಗೆ ಹೇಳ್ತಾ ಇದ್ದೇನೆ. ಸೊ ಯಾರು ಫ್ರೆಷರ್ಸ್ ಇದ್ದೀರಿ ಅವರು ನೀವು ಈ ಮೆಥಡನ್ನು ಯೂಸ್ ಮಾಡಿಬಿಟ್ಟು ಈಗಲೇ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ನಿಮಗೆ ಸಂಬಂಧಪಟ್ಟಂತಹ ಕಾಲೇಜಿನ ಅಥಾರಿಟಿಯನ್ನು ಆಫೀಸ್ನಲ್ಲಿ ಹೋಗಿ ಭೇಟಿಯಾಗಿ ಅಪಾರ್ ID-ಯನ್ನು ಕಂಪಲ್ಸರಿಯಾಗಿ ಕ್ರಿಯೇಟ್ ಮಾಡಲೇಬೇಕು ಅನ್ನೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ, PU ಬೋರ್ಡ್ ಕಡೆಯಿಂದ ಅಂದರೆ KSEEB ಕಡೆಯಿಂದ ಎಲ್ಲ ಕಾಲೇಜುಗಳ ಮೇಲೆ ಒತ್ತಡ ಇದೆ.
ಆವಾಗ ಪದೇ ಪದೇ ನೋಟಿಫಿಕೇಷನ್ನ ಕಳಿಸ್ತಾನೆ ಇದ್ದಾರೆ. ಅದರಲ್ಲಿ ಏನು ಪ್ರಾಬ್ಲಮ್ಗಳು ಬರ್ತಾ ಇದೆ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಆದ್ದರಿಂದ ಕಾಲೇಜುಗಳಲ್ಲಿ ಇದನ್ನು ಮಾಡ್ತಾರೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಅದಕ್ಕಾಗಿ ಇದರ ಕೆಳಗಡೆ ನೀವು ಅಲ್ಲಿ apar.education.gov.in ವೆಬ್ಸೈಟಿಗೆ ಹೋದರೆ ಕೆಳಗಡೆ ಇಲ್ಲಿ ನಿಮಗೆ ಸ್ಟೆಪ್ಸ್ ಕಾಣಿಸ್ತದೆ ನೋಡಿ. ಸ್ಟೆಪ್ಸ್ ಏನಿದೆ ಅಂದರೆ ಪೇರೆಂಟ್ಸ್ ವಿಸಿಟ್ ಸ್ಕೂಲ್ ಟು ಲರ್ನ್ ಅಬೌಟ್ ಅಪಾರ್ ಐ ಡಿ. ಎರಡನೇದು ಪೇರೆಂಟ್ಸ್ ಫಿಲ್ ಅಪ್ ದ ಕನ್ಸೆಂಟ್ ಫಾರ್ಮ್ ವಾಲಂಟಿಯರ್ಲಿ ಫಾರ್ ಅಪಾರ್ ಐ ಡಿ ಕ್ರಿಯೇಷನ್. ಸೊ ಅಪಾರ್ ಐ ಡಿ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಕನ್ಸೆಂಟ್ ಇದೆ, ಒಪ್ಪಿಗೆ ಇದೆ ಅಂಥೇಳಿ ಪೇರೆಂಟ್ಸ್ಗಳು ಹೇಳಬೇಕು. ಅದಾದ ಮೇಲೆ UDIA ಸಿಸ್ಟಮ್ ಜನರೇಟ್ ದ ಅಪಾರ್ ಐ ಡಿ. ಸೊ ಯೂಸಿಂಗ್ ಪೆನ್ ಐ ಡಿ ಆಫ್ ದ ಸ್ಟೂಡೆಂಟ್ಸ್. ಸೊ ಇಲ್ಲಿ ಒಂದು ಪೆನ್ ಐ ಡಿ ಅಂತ ಏನಿರ್ತದೆ ಒಂದು ವಿದ್ಯಾರ್ಥಿದು UDIAS ಅಲ್ಲಿ, ಸೊ ಅದನ್ನು ಯೂಸ್ ಮಾಡಿಕೊಂಡು ಕಾಲೇಜಿನಲ್ಲಿ ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಆ ಒಂದು ಕ್ರಿಯೇಟ್ ಮಾಡಿರುವಂಥ ಅಪಾರ್ ಐ ಡಿ ಆಟೋಮೆಟಿಕಲಿ ಸ್ಟೂಡೆಂಟ್ಸ್ ಡಿಜಿಲಾಕರ್ ಅಕೌಂಟಿಗೆ ಪುಷ್ ಆಗ್ತದೆ. ಅದಕ್ಕೆ ಯಾವ ವಿದ್ಯಾರ್ಥಿಗಳು ಈಗ ಸೆಕೆಂಡ್ PUCಯಲ್ಲಿ ಫ್ರೆಷರ್ ಆಗಿ ಓದ್ತಾ ಇದ್ದೀರಿ, ಅದು CBSE ಬೋರ್ಡ್ ಇರ್ಬೋದು ಅಥವಾ ನಿಮ್ಮ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೀವಾಗೆ ಅಪಾರ್ ಐ ಡಿಯನ್ನು ಈಗ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಮುಂದೆ ಪ್ರಾಬ್ಲಮ್ಗಳಾಗ್ಬೋದು. ನೀವು ಈಗ ಮಾಡಬೇಕಾಗಿರೋದು ಇಷ್ಟೇ, ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂತಹ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಫೋಟೋ ಅಪ್ಡೇಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಆ್ಯಸ್ ಇನ್ 10th ಮಾರ್ಕ್ಸ್ ಕಾರ್ಡ್ ಅಷ್ಟೇ. ಸೊ ನೀವು ನಿಮ್ಮ ಪೇರೆಂಟ್ಸ್ಗಳು ಪಾಲಕರ ಒಂದು ಆಧಾರ್ ಐ ಡಿಯನ್ನು ತೆಗೆದುಕೊಂಡು, ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಆಫೀಸಿಗೆ ಹೋಗಿ ಭೇಟಿಯಾಗಿ, ನಿಮ್ಮ ಕಾಲೇಜಿನ ಆಫೀಸಲ್ಲಿ ಯಾರು ಇದನ್ನು ಕೇರ್ ತಗೋತಾರೆ ಅವರಿಗೆ ಹೋಗಿ ಭೇಟಿಯಾಗಿ, ಅಥವಾ ನಿಮ್ಮ ಪ್ರಿನ್ಸಿಪಲ್ಲಿಗೆ ಹೋಗಿ ಭೇಟಿಯಾಗಿ, ಸೊ ಅವರು ನಿಮಗೆ ಡೈರೆಕ್ಷನನ್ನು ಕೊಡ್ತಾರೆ. ಈಗ ಎರಡನೇದಾಗಿ ಯಾರ್ಯಾರು ರಿಪೀಟರ್ಸ್ಗಳಿದ್ದಾರೆ ಅವರಿಗೆ ನಾನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಬಹಳ ಸಿಂಪಲ್ ಇದೆ ಪ್ರೊಸೀಜರ್. ಯಾವುದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕೈನಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕು, ಇಷ್ಟೇ. ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, ಅಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ OTP ಬರ್ತದೆ, OTPಯನ್ನು ನೀವು ಎಂಟರ್ ಮಾಡಬೇಕಷ್ಟೇ, ರೈಟ್. ಸೊ ಇದನ್ನು ನೀವು ನಿಮ್ಮ ಮೊಬೈಲಿನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಿನಲ್ಲಿ ಎಲ್ಲಿ ಬೇಕಾದರೂ ಮಾಡಬಹುದು. ಸಿಂಪಲ್ ಪ್ರೊಸೀಜರ್ ಇದೆ. ನೀವೀಗ ಮಾಡಬೇಕಾಗಿರೋದು ಇಷ್ಟೇ. ಇದು ಅಪಾರ್ ಐ ಡಿ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್. ಈಗ ನೀವೇನು ಮಾಡಬೇಕು ಅಂದರೆ ಡಿಜಿಲಾಕರ್ ವೆಬ್ಸೈಟಿಗೆ ಹೋಗಿ, digilokar.gov.in ಈ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿ. ಈ ವೆಬ್ಸೈಟಿಗೆ ಹೋಗಿ, ಸೊ ನೀವೇನಾದರೂ ಡಿಜಿಲಾಕರ್ ಅಕೌಂಟನ್ನು ಇದುವರೆಗೆ ಕ್ರಿಯೇಟ್ ಮಾಡದೇನೆ ಇದ್ದರೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ, ಯಾರಾದರೂ ಆಲ್ರೆಡಿ ಮಾಡಿದ್ದಿದ್ದರೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಸೊ ಎರಡನ್ನು ತೋರಿಸ್ತೀನಿ ನಾನು. ಈಗ ನಾನು ಮಾಡಿಲ್ಲ ಅಂತ ಅನ್ಕೋತೀನಿ. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನನ್ನು ಕೇಳ್ತದೆ. ಇಲ್ಲಿ ಫುಲ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್, ಮೊಬೈಲ್ ನಂಬರ್, ಇಮೇಲ್ ID, 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ನೀವು ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ನೀವು ಅದನ್ನು ಇಟ್ಕೊಳ್ಬೇಕು. ಅದಾದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಭಾಳ ಸಿಂಪಲ್ ಇದೆ, ಹೌದಾ? ಸೊ ಇವೆಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತಿರ್ತದೆ. ಕರೆಕ್ಟಾಗಿ 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಹಾಗೆ ನಿಮ್ಮ ಫುಲ್ ನೇಮನ್ನು ಟೈಪ್ ಮಾಡಿ, ಅವೆಲ್ಲ ಹಾಕಿ ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು OTP ಜನ್ರೇಟ್ ಆಗ್ತದೆ. ಆ OTPಯನ್ನು ಆ್ಯಡ್ ಮಾಡಿ. ಇಲ್ಲೇನು ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ, ಆ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. OTPಯನ್ನು ಹಾಕಿ ಅದನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಆಧಾರ್ ನಂಬರನ್ನು ಅದು ಕೇಳ್ತದೆ. ಆಧಾರ್ ನಂಬರನ್ನು ಆ್ಯಡ್ ಮಾಡಿ, ಆಧಾರ್ ನಂಬರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆ OTPಯನ್ನು ಎಂಟರ್ ಮಾಡಿ. ಸೊ ನಿಮ್ಮ ಒಂದು ಸೈನ್ ಅಪ್ ಮುಗೀತದೆ. ಇಷ್ಟು ಸೈನ್ ಅಪ್ ಮುಗಿದ ಮೇಲೆ ನೀವೇನು ಮಾಡಬೇಕಂದ್ರೆ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ 3 ಆಪ್ಷನ್ ಕಾಣಿಸ್ತದೆ ನಿಮಗೆ. ಒಂದು ಮೊಬೈಲ್ ಥ್ರೂ ನೀವು ಸೈನ್ ಇನ್ ಆಗ್ಬೋದು, ಯೂಸರ್ ನೇಮ್ ಏನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಅದ್ರ ಥ್ರೂ ಆಗ್ಬೋದು, ಇಲ್ಲ ಆಧಾರ್ ಕಾರ್ಡ್ ಥ್ರೂನು ಕೂಡ ಆಗ್ಬೋದು. ಬಟ್ ಯಾವುದೇ ಕೇಳಿದರೂ ಕೂಡ ನಿಮಗೆ ಒಂದು OTP ಬರ್ತದೆ. ಮೇ ಬಿ ಯೂಸರ್ ನೇಮ್ ಅಂತ ಹಾಕಿದರೆ ನಿಮಗೆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ ಅಂತ ಕೇಳ್ಬೋದು. ಇಲ್ಲಿ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಕೇಳ್ತಾರೆ. ಸೊ ನೀವು ಇಲ್ಲಿ ಆಧಾರ್ ಅಂತ ಹಾಕಿದರೆ ಆಧಾರ್ ನಂಬರನ್ನು ಹಾಕಿದ ಮೇಲೆ ಅದಕ್ಕೆ OTP ಬರ್ತದೆ, ರೈಟ್. ಸೊ ಇದು ಸೈನ್ ಇನ್ ಆಗುವಂಥ ಒಂದು ಮೆಥಡ್. ಸೈನ್ ಇನ್ ಆದ ಮೇಲೆ ಮುಂದೆ ನಿಮಗೆ ಹೇಗೆ ಕಾಣಿಸ್ತದೆ ಅದನ್ನು ಕೂಡ ನಾನು ನಿಮಗೆ ಒಂದು PPTಯ ಮೂಲಕ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ, ರೈಟ್. ಸೊ ಈ ಒಂದು ಕೇಸಲ್ಲಿ ನೋಡ್ತಾ ಹೋಗಿ. ಸೊ ಇದು ಅಪಾರ್ ಐ ಡಿ ಬಗ್ಗೆ ನಾನು ಆಲ್ರೆಡಿ ಹೇಳಿರುವಂಥ ಒಂದು ಇನ್ಫಾರ್ಮೇಷನ್ ಅಲ್ವಾ. ಸೊ ಇದಾದ ಮೇಲೆ
ನೆಕ್ಸ್ಟ್ ನೋಡಿ, ಇದು ಈ ರೀತಿ ಒಂದು ಡಿಜಿ ಲಾಕರ್ ಬರ್ತದೆ. ಸೊ ಡಿಜಿ ಲಾಕರ್ಲಿ ನೀವು ಸೈನ್ ಅಪ್ ಆಗಬೇಕಾದ್ರೆ ಮೊದಲು ಇರೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತೀರಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀರಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ವೆರಿಫೈ ಮೊಬೈಲ್ OTP ಅಂತ ಬರ್ತದೆ. OTPಯನ್ನು ಹಾಕಿ, ಸೊ ಡಿಜಿ ಲಾಕರ್ OTPಯನ್ನು ಹಾಕಿ, ಅದಾದ ಮೇಲೆ ವೆರಿಫೈ ಆಧಾರ್ ಅಂತ ಬರ್ತದೆ. ಸೊ ಅಂದರೆ ಇಲ್ಲಿ ಡಿಜಿ ಲಾಕರ್ ನಿಮಗೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ. ನೀವೇನು ಮೊಬೈಲ್ ನಂಬರ್ನ ಇಲ್ಲಿ ಹಾಕಿರ್ತೀರಿ, ಈ ಮೊಬೈಲ್ ನಂಬರಿಗೆ ನಿಮಗೆ ಒಂದು OTP ಬರ್ತದೆ. OTPಯನ್ನು ನೀವು ನೆಕ್ಸ್ಟ್ ಇಲ್ಲಿ ಎಂಟರ್ ಮಾಡಿ, ಅದಾದ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ನಂಬರ್ನ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಿದ ಮೇಲೆ ಆಧಾರಿಗೆ ಲಿಂಕ್ಡ್ ಇರುವಂತಹ ಮೊಬೈಲ್ ನಂಬರಿಗೆ OTP ಬರ್ತದೆ. ಸೊ ಆ ಒಂದು OTPಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇದಾದ ಮೇಲೆ ನಿಮ್ಮ ಒಂದು ಅಕೌಂಟ್ ಸೆಟಪ್ ಆಗ್ತದೆ. ಸೊ ನಂದು ಆಲ್ರೆಡಿ ಸೆಟಪ್ ಇರೋದಕ್ಕೆ ಈ ರೀತಿ ನನಗೆ ಬಂದಿತ್ತು, ನಾನು ಸೈನ್ ಇನ್ ಮಾಡಿದೆ. ಸೊ ಸೈನ್ ಇನ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮ್ಮ ಒಂದು ಪೇಜ್ ಓಪನ್ ಆಗ್ತದೆ. ಇದು ನನ್ನ ಕೇಸಲ್ಲಿ ರಾಘವೇಂದ್ರ ಹೆಗಡೆ ಅಂತ ಇದೆ ನೋಡಿ. ನನಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದರೆ ಆಧಾರ್ ಕಾರ್ಡ್ ನನಗೆ ಇಶ್ಯೂ ಆಗಿದೆ. ಯುವರ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತ ಏನು ಕಾಣಿಸ್ತಾ ಇದೆ, ಆಧಾರ್ ಕಾರ್ಡ್ ನನಗೆ ಆಲ್ರೆಡಿ ಇಶ್ಯೂ ಆಗಿದೆ. ಗೋರ್ಮೆಂಟ್ ಕಡೆಯಿಂದ ನನ್ನ ಹತ್ರ LPG ಸಬ್ಸ್ಕ್ರಿಪ್ಷನ್ ಇರೋದಕ್ಕೆ LPG ಸಬ್ಸ್ಕ್ರಿಪ್ಷನ್ ಎಸ್ ಅಂತ ಬರ್ತಾ ಇದೆ. ಬಟ್ ಇಲ್ಲಿ ನನಗೆ ಅಪಾರ್ ID ಇನ್ನೂ ಕ್ರಿಯೇಟ್ ಆಗಿಲ್ಲ. ಈಗ ನಾ ಏನು ಮಾಡ್ತೀನಿ ಅಂದರೆ ಅಪಾರ್ IDಯನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಈ ಕಡೆ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ಇದು. ಸೊ ಇದರಲ್ಲಿ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡಿ. ಸರ್ಚ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಅಪಾರ್ ಸ್ಪೇಸ್ ID ಅಂಥೇಳಿ ಟೈಪ್ ಮಾಡಿ. ಸೊ ಅಪಾರ್ ಸ್ಪೇಸ್ ID ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಕೊಟ್ಟ ಮೇಲೆ ಈ ರೀತಿಯಾಗಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತೇಳಿ ಒಂದು ಲಿಂಕ್ ಓಪನ್ ಆಗ್ತದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಅಪಾರ್ ID ಅಂತ ಕಾಣಿಸ್ತದೆ, ಹೌದಾ? ಅಪಾರ್ ID ಅಂತ ಏನು ಕಾಣಿಸ್ತದೆ, ಈ ಅಪಾರ್ ID ಮೇಲೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಇನ್ಫಾರ್ಮೇಷನನ್ನು ಇದು ಕೇಳ್ತದೆ. ಏನೇನೆಲ್ಲ ಕೇಳ್ತಾ ಇದೆ, ನೇಮ್ ಆಲ್ರೆಡಿ ನಿಮ್ಮ ಅದಕ್ಕೆ ನಾನು ಹೇಳಿದ್ದು ಮೊದಲು ಏನಾಗಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಕರೆಕ್ಟಾದ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ ದ 10th ಮಾರ್ಕ್ಸ್ ಕಾರ್ಡ್ ಮೊದಲು ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಿದ್ರೆ ಮಾತ್ರ ಇಲ್ಲಿ ಆಟೋಮೆಟಿಕಲಿ ಆ್ಯಸ್ ಪರ್ ಆಧಾರ್ ಬರ್ತದೆ, ಕರೆಕ್ಟ್ ಇದೆ, ಡೇಟ್ ಆಫ್ ಬರ್ತ್ ಬರ್ತದೆ, ಜೆಂಡರ್ ಬರ್ತದೆ, ಮೊಬೈಲ್ ನಂಬರ್ ನಿಮ್ಮದು ಯಾವುದು ಲಿಂಕ್ ಇದೆ ಅದು ಬರ್ತದೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಇವು ನಾಲ್ಕು ಇಂಪಾರ್ಟೆಂಟ್ ಇಲ್ಲಿ ನಮಗೆ, ಹೌದಾ? ಸೊ ಐಡೆಂಟಿಟಿ ವ್ಯಾಲ್ಯೂ, ಸೆಲೆಕ್ಟ್ ಇಲ್ಲಿ ಐಡೆಂಟಿಟಿ ಟೈಪ್, ಅಡ್ಮಿಷನ್ ಇಯರ್, ಐ ಎಮ್ ಅ ಸ್ಟೂಡೆಂಟ್ ಎಟ್, ಇದಿಷ್ಟು ನೀವು ಕರೆಕ್ಟಾಗಿ ಎಂಟರ್ ಮಾಡಿ ಗೆಟ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟರೆ ಒಂದು 5 ಮಿನಿಟಲ್ಲಿ ನಿಮಗೆ ನಿಮ್ಮ ಅಪಾರ್ ID ಕ್ರಿಯೇಟ್ ಆಗ್ತದೆ. ಸೊ ಈಗ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಆಟೋಮೆಟಿಕಲಿ ಬರೋದಕ್ಕೆ ನಾನೇನು ಮಾಡ್ತೀನಿ, ಈ ಕೆಳಗಡೆ ಇರೋವಂಥ ಇನ್ಫಾರ್ಮೇಷನನ್ನು ಹೈಲೈಟ್ ಮಾಡಿ ತೋರಿಸ್ತೀನಿ. ನಾ ಇಲ್ಲಿ ನೋಡಿ ಈ ರೀತಿಯಾಗಿ ಅದು ಒಂದಷ್ಟೇ ಹೈಲೈಟ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಇವೆಲ್ಲ ಬಂದುಬಿಡ್ತದೆ. ಇದಾದ ಮೇಲೆ ಈ ರೀತಿಯಾಗಿ ನಿಮಗೆ ಇವು 4 ಇಂಪಾರ್ಟೆಂಟು: ಐಡೆಂಟಿಟಿ ವ್ಯಾಲ್ಯೂ, ಐಡೆಂಟಿಟಿ ಟೈಪ್, ಅಡ್ಮಿಷನ್ ಇಯರ್, ಐ ಎಮ್ ಅ ಸ್ಟೂಡೆಂಟ್ ಎಟ್. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಐಡೆಂಟಿಟಿ ವ್ಯಾಲ್ಯೂ ಅಂದ್ರೇನು. ಐಡೆಂಟಿಟಿ ವ್ಯಾಲ್ಯೂ ಅಂದರೆ ನೀವು ಯಾವ ಒಂದು ಐಡೆಂಟಿಟಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತೀರಿ ಆ ಒಂದು ಡಾಕ್ಯುಮೆಂಟ್ ಮೇಲೆ ಇರುವಂತಹ ಆ ಒಂದು ನಂಬರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಏನು ಮಾಡಬೇಕು, ಮೊದಲು ಏನು ಮಾಡಿ, ಇದನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಸೊ ಎಂಟರ್ ಐಡೆಂಟಿಟಿ ಟೈಪ್ ಏನಿದೆಯಲ್ಲ ಇದನ್ನು ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಕ್ಲಿಕ್ ಮಾಡಿ, ಮೊದಲನೇದಾಗಿ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೇನು ಕಾಣಿಸ್ತದೆ ಅಂದರೆ ಈ ರೀತಿಯಾಗಿ 5 ಆಪ್ಷನ್ ಕಾಣಿಸ್ತದೆ. ಒಂದು ರೋಲ್ ನಂಬರ್, ರಿಜಿಸ್ಟರ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ನ್ಯೂ ಅಡ್ಮಿಷನ್, ನನ್ ಅಂತ. ಓಕೆ, ಇದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಆಲ್ರೆಡಿ ಹೇಳಿದ್ದೀನಿ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ, ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂಥದ್ದು ಅಪಾರ್ IDಯನ್ನು ರಿಪೀಟರ್ಸ್ಗಳು ಹೇಗೆ ಕ್ರಿಯೇಟ್ ಮಾಡಿಕೊಳ್ಳಬೇಕು ಅನ್ನೋದೇ ಹೊರತು ಫ್ರೆಷರ್ ವಿದ್ಯಾರ್ಥಿಗಳಿದ್ದರೆ ಈ ಮೆಥಡನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ನಿಮ್ಮ ಕೇಸಲ್ಲಿ ಇಲ್ಲಿ ಆ್ಯಡ್ ಆಗಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಕಾಲೇಜಿಗೆ ಹೋಗಿಬಿಟ್ಟು ಆಫೀಸಲ್ಲಿ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ಯಾರು ಇರ್ತಾರೆ ಅವ್ರನ್ನ ಭೇಟಿಯಾಗಿ ಇನ್ಫಾರ್ಮೇಷನ್ ತೊಗೊಳ್ಳೋದು ಬೆಟರ್ ಆಪ್ಷನ್. ನೀವಾಗೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಈಗ ಸದ್ಯದ ಮಟ್ಟಿಗೆ ಹೋಗಬೇಡಿ. ಬಟ್ ಯಾರು ಆಲ್ರೆಡಿ ಪಾಸ್ಔಟ್ ಆಗಿದ್ದೀರಿ, ಈಗ ನಿಮ್ಮ ಹತ್ತಿರ 12th ಮಾರ್ಕ್ಸ್ ಕಾರ್ಡ್ ಇದೆ ಅಲ್ವಾ, 12th ಮಾರ್ಕ್ಸ್ ಕಾರ್ಡ್ ಇದೆ, ರೈಟ್?
12th ಮಾರ್ಕ್ಸ್ ಕಾರ್ಡಲ್ಲಿ ತೆಗೆದು ನೋಡಿ, ಐದರ್ ರೋಲ್ ನಂಬರ್ ಅಂತ ಕಾಣಿಸ್ತದೆ ನಂಬರು, ಇಲ್ಲ ರಿಜಿಸ್ಟರ್ ನಂಬರ್ ಅಂತ ಕಾಣಿಸ್ತದೆ, ಇಲ್ಲ ಎನ್ರೋಲ್ಮೆಂಟ್ ನಂಬರ್ ಅಂತ ಕಾಣಿಸ್ತದೆ. ಇವು ಮೂರೇ ಸಾಕು ನಮಗೆ ಆ್ಯಕ್ಚುಲಿ. ಸೊ ನೀವು ಅದು ಯಾವುದೇ ಬೋರ್ಡಿನ ಒಂದು ಎಕ್ಸಾಮಿನೇಷನ್ ಮಾರ್ಕ್ಸ್ ಕಾರ್ಡ್ ಇರಲಿ, 12th ಸಂಬಂಧಪಟ್ಟಾಗೆ PUC 2 ಇರ್ಬೋದು, 12th ಇರ್ಬೋದು, ಐದರ್ ರೋಲ್ ನಂಬರ್ ಕಾಣಿಸ್ತದೆ, ರಿಜಿಸ್ಟರ್ ನಂಬರ್ ಕಾಣಿಸ್ತದೆ, ಎನ್ರೋಲ್ಮೆಂಟ್ ನಂಬರ್ ಕಾಣಿಸ್ತದೆ. ಓಕೆ, ಸೊ ಅದರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ರೋಲ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ರೋಲ್ ನಂಬರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಐಡೆಂಟಿಟಿ ವ್ಯಾಲ್ಯೂ ಏನು ಕಾಣಿಸ್ತಾ ಇದೆ, ಇದರಲ್ಲಿ ಈ ರೋಲ್ ನಂಬರ್ ಏನು ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿ. ಭಾಳ ಸಿಂಪಲ್ಲು. ಮೊದಲು ಐಡೆಂಟಿಟಿ ಟೈಪ್ ಇದಿಷ್ಟರಲ್ಲಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಮೇ ಬಿ ರೋಲ್ ನಂಬರ್ ಇರ್ತದೆ, ಇಲ್ಲ ರಿಜಿಸ್ಟ್ರೇಷನ್ ನಂಬರ್ ಇರ್ತದೆ, ಎನ್ರೋಲ್ಮೆಂಟ್ ನಂಬರ್ ಅಂತ ಇರ್ಬೋದು. ನಿಮ್ಮ 12th ಮಾರ್ಕ್ಸ್ ಕಾರ್ಡಿನಲ್ಲಿ PUC 2 ಅಥವಾ 12th ಆ ಮಾರ್ಕ್ಸ್ ಕಾರ್ಡಲ್ಲಿ ರಿಜಿಸ್ಟರ್ ನಂಬರ್ ಇದೆಯೋ, ರೋಲ್ ನಂಬರ್ ಇದೆಯೋ, ನೀವೇನು ಸೆಲೆಕ್ಟ್ ಮಾಡಿರ್ತೀರಿ ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆ ನಂಬರನ್ನು ಫಾರ್ ಎಕ್ಸಾಂಪಲ್ 242642 ಅಂತ ಇರ್ಬೋದು. ಒಂದು ಆ ಡಮ್ಮಿ ನಂಬರ್ನ ಆ್ಯಡ್ ಮಾಡಿದ್ದೀನಿ ನಾನು. ಅಂದರೆ ಈ ಕೆಲಸ ಮುಗಿದೋಯ್ತು, ಈ ಕೆಲಸ ಮುಗಿದೋಯ್ತು. ಹಾಗಾದರೆ ಅಡ್ಮಿಷನ್ ಇಯರ್ ಅಂದ್ರೇನು? ಅಡ್ಮಿಷನ್ ಇಯರ್ ಅಂತಂದರೆ ಇದು ಇನ್ನೊಂದು ಭಾಳ ಇಂಪಾರ್ಟೆಂಟು. ನೀವು ಅಡ್ಮಿಷನ್ ಇಯರ್ನ ಕ್ಲಿಕ್ ಮಾಡಿದ ತಕ್ಷಣ ಡ್ರಾಪ್ ಡೌನ್ ಮೆನುವಲ್ಲಿ ಈ ರೀತಿಯಾಗಿ ಎಲ್ಲ ವರ್ಷ ಕಾಣಿಸ್ತದೆ ಇಲ್ಲಿ. ಹಾಗಾದರೆ ಅಡ್ಮಿಷನ್ ಇಯರ್ನ ನಾನು ಏನಂತ ಮಾಡಬೇಕು? ಬಹಳ ಸಿಂಪಲ್, ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ಯು ಹ್ಯಾವ್ ಪಾಸ್ಡ್ ಕ್ಲಾಸ್ 12, ಹೌದಾ? You have passed class 12 from the college in 2024 ಅಂತ ಇಟ್ಕೊಳ್ಳಿ. ಓಕೆ, ನೀವು ಪಾಸ್ ಆಗಿರೋದು 2024 ಆಗಿದ್ರೆ ಅಡ್ಮಿಷನ್ ಇಯರ್ ಏನು ಮಾಡಬೇಕು ಅಂದರೆ, ಸೊ ಯು ಹ್ಯಾವ್ ಟು ಪುಟ್ ಇಟ್ ಆಸ್ 2023 ಅಷ್ಟೇ. ಅಂದರೆ ನಾ ಏನು ಹೇಳ್ತಾ ಇದ್ದೀನಿ, ನೀವು ಯಾವ ಇಯರ್ ಪಾಸ್ ಆಗಿರ್ತೀರಿ ಅದರ ಹಿಂದಿನ ವರ್ಷವನ್ನು ಅಡ್ಮಿಷನ್ ಇಯರ್ ಸೆಲೆಕ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವು 2023ಗೆ ಪಾಸ್ ಆಗಿದ್ರಿ ಅಂತ ಅಂದರೆ ಇಲ್ಲೇನು ಎಂಟರ್ ಮಾಡಬೇಕು? 2022 ಅಂತ ಎಂಟರ್ ಮಾಡಬೇಕು. ನೀವೇನಾದರೂ ಈಗ ಭಾಳ ವಯಸ್ಸಾದವರಿಗೆ ಹೇಳ್ತಾ ಇದ್ದೀನಿ, ಈ ವರ್ಷ ಪಾಸ್ ಆದವರಿಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡಿದ್ದೀನಿ ಅಂದರೆ 2009ಅಲ್ಲಿ ಪಾಸ್ ಆಗಿದ್ದೀನಿ. ಯಾವುದು? MScಯನ್ನು ಪಾಸ್ ಆಗಿದ್ದೀನಿ. ಅದಕ್ಕಾಗಿ ನಾನು ಏನು ಮಾಡಿದೆ, ಅಡ್ಮಿಷನ್ ಇಯರ್ನ 2008 ಅಂತ ಹಾಕಿದೆ ನಾನು. ಹೀಗೆ ಯಾವ ಇಯರ್ ಪಾಸ್ ಆಗಿರ್ತೀರಿ ಅದರ ಒಂದು ವರ್ಷ ಹಿಂದಿನ ಒಂದು ವರ್ಷವನ್ನು ಇಲ್ಲಿ ಎಂಟರ್ ಮಾಡಿ. ಸೊ ಇದು ನಿಮಗೆ ಇಲ್ಲಿ ಎಂಟರ್ ಮಾಡಿ ಅಂದರೆ ಡ್ರಾಪ್ ಡೌನ್ ಮೆನು ಕಾಣಿಸ್ತದೆ, ಇದರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು ಅಷ್ಟೇ. ಇನ್ನು ಲಾಸ್ಟ್ನೇದು ಐ ಎಮ್ ಅ ಸ್ಟೂಡೆಂಟ್ ಎಟ್, ಅದಕ್ಕೇನು ಮಾಡಬೇಕು ಅಂದರೆ ಈ ರೀತಿ ಆಪ್ಷನ್ಸ್ ಕಾಣಿಸ್ತದೆ ನಿಮಗೆ. ಓಕೆ, ನೀವು ಕರ್ನಾಟಕದವರಾಗಿರೋದಕ್ಕೆ ನಾನೀಗ ಫಾರ್ ಎಕ್ಸಾಂಪಲ್ ನಂದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪಾಸ್ ಆಗಿರೋದು. ನಾನೇನು ಮಾಡಿದೆ, ಕರ್ನಾಟಕ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದೆ. ಸೊ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ನನಗೆ ಇಲ್ಲಿ ಎಲ್ಲ ಡೀಟೇಲ್ಸ್ಗಳು ಕಾಣಿಸ್ತಾ ಹೋಯಿತು. ಅಂದರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಬಂತು, ಅದನ್ನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೀವೇನು ಮಾಡಿ, ಈಗ ಕ್ಲಾಸ್ 12 CBSE ಆಗಿದ್ದರೆ ಇಲ್ಲಿ ಸೆಂಟ್ರಲ್ ಬೋರ್ಡ್ ಅಂತ ಕ್ಲಿಕ್ ಮಾಡಿ, CBSE ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೀವೇನಾದರೂ ICSE ಆಗಿದ್ದರೆ ICSE ಸೆಲೆಕ್ಟ್ ಮಾಡಿ. ನೀವೇನಾದರೂ ಕರ್ನಾಟಕ PU ಬೋರ್ಡ್ ಆಗಿದ್ದರೆ KSEAB ಅಂತ ಬರ್ತದೆ, ಇದನ್ನು ಸೆಲೆಕ್ಟ್ ಮಾಡಿ. ಇವೆರಡು ಒಂದೇ ಆ್ಯಕ್ಚುಲಿ. ಇದನ್ನು ಅಥವಾ ಇದನ್ನು ಸೆಲೆಕ್ಟ್ ಮಾಡಿದ್ರು ಕೂಡ ನಡೀತದೆ. ಸೊ ಈಗ KS ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಆಗಿದೆ, ಇದನ್ನು ಸೆಲೆಕ್ಟ್ ಮಾಡಿ. ಅದು 2024 ಆಗಿರ್ಬೋದು, 23 ಆಗಿರ್ಬೋದು, 22 ಆಗಿರ್ಬೋದು, ನೀವು ಯಾವುದೇ ಇಯರ್ ಪಾಸ್ ಆಗಿರ್ಬೋದು. ಸೊ ಪಾಸ್ ಆಗಿರೋ ಹಿಂದಿನ ವರ್ಷವನ್ನು ಅಡ್ಮಿಷನ್ ಇಯರ್ಲಿ ಸೆಲೆಕ್ಟ್ ಮಾಡಿ. ಐ ಎಮ್ ಅ ಸ್ಟೂಡೆಂಟ್ ಎಟ್ ಯಾವ ಬೋರ್ಡ್, ಯಾವ ಒಂದು ಯೂನಿವರ್ಸಿಟಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಅಷ್ಟು ಸೆಲೆಕ್ಟ್ ಮಾಡಿ ಗೆಟ್ ಡಾಕ್ಯುಮೆಂಟ್ ಅಂತೇಳಿ ಹಾಕಿಬಿಡಿ. ನೀವು ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತ ಹಾಕಿದ ತಕ್ಷಣ ನೋಡಿ ನನ್ನ ಒಂದು ಆಧಾರ್ ಅಂದರೆ ಅಪಾರ್ ID ಕ್ರಿಯೇಟ್ ಆಗಿರೋದನ್ನು ತೋರಿಸ್ತೀನಿ. ಸೊ ದಿಸ್ ಈಸ್ ಇದು ನನ್ನ ಡೇಟ್ ಆಫ್ ಬರ್ತ್. ಸೊ ಡೇಟ್ ಆಫ್ ಬರ್ತ್ ಇರಲಿ, ಗೊತ್ತಾದರೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬಟ್ ನೀವೇನಾದರೂ ನನಗೆ ಗಿಫ್ಟನ್ನು ಕಳಿಸ್ಬೇಕು ಬರ್ತ್ಡೇ ಅಂತಂದ್ರೆ ಇದು ನನ್ನ ಆ್ಯಕ್ಚುಲ್ ಬರ್ತ್ಡೇ ಇಲ್ಲ, ಗೊತ್ತಿರಲಿ, ಇದು ನನ್ನ ಆ್ಯಕ್ಚುಲ್ ಬರ್ತ್ಡೇ ಅಲ್ಲ. ಸೊ ಮೊದಲೆಲ್ಲ ಸ್ಕೂಲಲ್ಲಿ ಒಂದು ಡೇಟನ್ನು ಹಚ್ತಿದ್ರು ಅಲ್ವಾ, ಸೊ ಅದು ಆ ಒಂದು ಬರ್ತ್ ಡೇಟು, ಬಟ್ ಇರಲಿ. ಸೊ ಡೇಟ್ ಆಫ್ ಬರ್ತ್ 31/7 ಈ ರೀತಿ ಕಾಣಿಸ್ತದೆ, ಮೇಲ್ ಅಂತ ಕಾಣಿಸ್ತದೆ. ಅಪಾರ್ ID ಈ ರೀತಿಯಾಗಿ ನಿಮಗೆ ಅಪಾರ್ ID ಬರ್ತದೆ.
ಸರ್ ಅಪಾರ ಐ ಡಿ ತೋರಿಸ್ಬಿಟ್ಟಿದ್ದೀರಿ, ಇದು ಏನಾದರೂ ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ಬೋದಾ? ಏನು ಮಿಸ್ಯೂಸು ಮಾಡ್ಕೊಳ್ಳೋದಿಲ್ಲ, ಯಾರು ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇದೊಂದು ರೀತಿ ಆಧಾರ್ ನಂಬರ್ ಇದ್ದ ಹಾಗೆ. ಸೊ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ನನ್ನ ಫೋಟೋ ಭಾಳ ಅಂದರೆ ಹಿಂದೆ ಇರೋವಂಥ ಫೋಟೋ. ಸೊ ಫೋಟೋ ಕಾಣಿಸ್ತದೆ ನಿಮ್ಮದು. ಸೊ ಇಲ್ಲಿ ಅಪಾರ ಐ ಡಿ QR ಕೋಡ್ ಬರ್ತದೆ, ಡಿಜಿಟಲಿ ಸೈನ್ಡ್ ಆನ್ ಅಂತೇಳಿ ಬರ್ತದೆ. ಸೊ ಇಲ್ಲಿ ನಿಮ್ಮ ನೇಮ್ ಬರ್ತದೆ. ಸೊ ಇದಿಷ್ಟು ಅಪಾರ ಐ ಡಿ ಕ್ರಿಯೇಟ್ ಆಗಿರುವಂಥದ್ದು, ರೈಟ್? ಸೊ ಲೈಕ್ ದಿಸ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಅಪಾರ ಐ ಡಿ ವೆರಿ ಈಸಿಲಿ. ಬಟ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಮೆಥಡ್ ಇನ್ನೊಂದು ಸಾರಿ ಹೇಳಿಬಿಡ್ತೀನಿ, ಕೊನೆಯದಾಗಿ ಹೇಳಿಬಿಡ್ತೀನಿ. ಇದು ಫಾರ್ ರಿಪೀಟರ್ಸ್, ನಾಟ್ ಫಾರ್ ದ ಫ್ರೆಷರ್ಸ್. ಫ್ರೆಷರ್ಸು ಕೂಡ ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು. ಆದರೆ ನನ್ನ ಸಜೆಷನ್ ಏನಂದರೆ, ಫ್ರೆಷರ್ಸ್ ಇದ್ದವರು ಕಾಲೇಜಿಗೆ ನಿಮ್ಮ ಪೇರೆಂಟ್ಸ್ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಭೇಟಿಯಾಗಿ ಏನು ಮಾಡಬೇಕು ಏನಾಗಬೇಕು ಅಂಥೇಳಿ. ಯಾಕಂದರೆ ಕಾಲೇಜಸ್ಗಳಲ್ಲಿ ಅಪಾರ ಐ ಡಿಯನ್ನು ಅಥವಾ ಸ್ಕೂಲ್ಗಳಲ್ಲಿ ಅಪಾರ ಐ ಡಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಅದರದ್ದೇ ಆದ ಒಂದಷ್ಟು ಡಿಸ್ಅಡ್ವಾಂಟೇಜಸ್ಗಳು ಎದುರಾಗ್ತಾ ಇದೆ ಅಲ್ಲಿದ್ದವರಿಗೆ. ಏನಾಗ್ತಾ ಇದೆ ಅಂತಂದರೆ, ಸ್ಕೂಲಲ್ಲಿ ಸ್ಯಾಟ್ಸ್ UDIASನ್ನು ಯೂಸ್ ಮಾಡಿಕೊಂಡು ಅಪಾರ ಐ ಡಿ ಕ್ರಿಯೇಟ್ ಮಾಡಬೇಕು. ಬಟ್ UDIASಲ್ಲಿ ಇರುವಂಥ ಹೆಸರೇ ಬೇರೆ ಆಗ್ತಾ ಇದೆ, ಅದು 10th ಮಾರ್ಕ್ಸ್ ಕಾರ್ಡಲ್ಲಿರೋ ಹೆಸರು ಬೇರೆ ಆಗ್ತಾ ಇದೆ, ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗ್ತಾ ಇಲ್ಲ, ಸ್ಕೂಲ್ ಅಥಾರಿಟಿಯವರು ಎಂಟರ್ ಮಾಡಿರೋ ಡೀಟೇಲ್ಸೇ ಬೇರೆ ಇದೆ. ಅಂದರೆ ಪ್ರೈಮರಿ ಸ್ಕೂಲಲ್ಲಿ, ಅದಾದಮೇಲೆ ಸೆಕೆಂಡರಿ ಅಂದರೆ ಹೈಸ್ಕೂಲಲ್ಲಿ ಎಂಟರ್ ಮಾಡಿರೋ ಡೀಟೇಲ್ಸ್ ಬೇರೆ ಇದೆ. ಇವೆಲ್ಲ ಕಾರಣಕ್ಕಾಗಿ ಈ ಕೆಲಸ ಮುಂದೆ ಹೋಗ್ತಾ ಇಲ್ಲ ಸ್ಕೂಲ್ ಅಂದರೆ ಕಾಲೇಜ್ ಲೆವೆಲಲ್ಲಿ. ಬಟ್ ಅಪಾರ ಐ ಡಿಯನ್ನು ಕಂಪಲ್ಸರಿಯಾಗಿ ಈ ವರ್ಷ ಯೂಸ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಗೌರ್ಮೆಂಟ್ದವರು ಅಥವಾ NTA ದವರು. ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ಆಧಾರ್ ಕಾರ್ಡಲ್ಲಿರುವಂತಹ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಹಾಗೇನೆ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ. ಅದಾದ ಮೇಲೆ ರಿಪೀಟರ್ಸ್ ಇದ್ದರೆ ಈ ರೀತಿ ಅಪಾರ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದ ಮೇಲೆ ಯಾವ ವಿದ್ಯಾರ್ಥಿಗಳು ಫ್ರೆಷರ್ಸ್ ಆಗಿರ್ತಾರೆ, ನಿಮ್ಮ ಕಾಲೇಜಿಗೆ ಹೋಗಿ ಸ್ಕೂಲಿಗೆ ಹೋಗಿ ಭೇಟಿಯಾಗಿ. ಇದಿಷ್ಟು ಅಪಾರ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.